ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾವು ಭಾರತ ಇತಿಹಾಸದ MCQ ಸೀರೀಸನ್ನು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಆಲ್ರೆಡಿ ಈ ಟಾಪಿಕ್ ಮೇಲೆ ನಾನು ಆಲ್ರೆಡಿ 4 ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಇದು ಬಂದುಬಿಟ್ಟು 5ನೇ ವಿಡಿಯೋ ಆಗಿರ್ತದೆ. ಇದರಲ್ಲಿ ಕಂಪ್ಲೀಟಾಗಿ ನಾವು ಮೌರ್ಯರ ಬಗ್ಗೆ MCQಸ್ಗಳ ಮುಖಾಂತರವಾಗಿ ಅಧ್ಯಯನ ಮಾಡ್ತೀವಿ. ಓಕೆ, ಪ್ರಮುಖವಾಗಿ ಮೌರ್ಯನ್ ಎಂಪೈರ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಇಲ್ಲಿಂದ ಆರಂಭಗೊಳ್ತದೆ ಅಂದರೆ 101ರಿಂದ 125 ಪ್ರಮುಖ ಟಾಪ್ 25 ಪ್ರಶ್ನೆಗಳು, ಅದ್ರ ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳನ್ನು. ಓಕೆನಾ? ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ ಅಸ್ ಸ್ಟಾರ್ಟ್. 101ನೇ ಪ್ರಶ್ನೆ ಏನಿದೆ? ವಿಷ್ಣುಗುಪ್ತನ ಅರ್ಥಶಾಸ್ತ್ರ ಗ್ರಂಥವು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಓಕೆ, ಸೊ ವಿಷ್ಣುಗುಪ್ತ ಅಂದಾಕ್ಷಣ ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಿಷ್ಣುಗುಪ್ತ ಮತ್ತು ಕೌಟಿಲ್ಯ ಇಬ್ಬರೂ ಕೂಡ ಒಂದೇ. ವಿಷ್ಣುಗುಪ್ತ ಮತ್ತು ಕೌಟಿಲ್ಯ, ಇಟ್ ಈಸ್ ಜಸ್ಟ್ ಅನದರ್ ನೇಮ್. ಕೌಟಿಲ್ಯನ ಅನದರ್ ನೇಮ್ ಏನಾಗಿದೆ? ವಿಷ್ಣುಗುಪ್ತ. ಓಕೆ, ಸೊ ಆತ ಬರೆದಿರ್ತಕ್ಕಂಥ ಒಂದು ಪ್ರಖ್ಯಾತ ಪುಸ್ತಕ ಅಥವಾ ಗ್ರಂಥ ಯಾವುದಂದರೆ ಅರ್ಥಶಾಸ್ತ್ರ. ಓಕೆ, ಈ ಅರ್ಥಶಾಸ್ತ್ರವನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ? ದಟ್ ಈಸ್ ದ ಕ್ವಶನ್. ಆಪ್ಷನ್ ಬಂದು ಅಷ್ಟಮಗಧಿ, ಸಂಸ್ಕೃತ, ಪಾಲಿ, ಯಾವುದೂ ಅಲ್ಲ. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಸಂಸ್ಕೃತ. ಅರ್ಥಶಾಸ್ತ್ರವನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ. ಇಟ್ ಈಸ್ ರಿಟರ್ನ್ ಇನ್ ದ ಸಂಸ್ಕೃತ್ ಲ್ಯಾಂಗ್ವೇಜ್ ಬೈ ವಿಷ್ಣುಗುಪ್ತ ಆರ್ ಕೌಟಿಲ್ಯ. ಓಕೆ, ಯಾರಪ್ಪ ಈ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅಂತ ನೋಡಿದರೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಈ ವಿಷ್ಣುಗುಪ್ತ. ಓಕೆ, ಸೊ ಇದರೊಳಗಡೆ ಏನು ಅಧ್ಯಯನ ಮಾಡ್ತೀವಿ ನಾವು ಈ ಅರ್ಥಶಾಸ್ತ್ರದಲ್ಲಿ ಅಂದರೆ ಪ್ರಮುಖವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಮೌರ್ಯಾಸ್. ಇದರಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಮೇನ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಮೌರ್ಯನ್ಸ್. ಸೊ ದಟ್ ಈಸ್ ದ ಮೇನ್ ಥಿಂಗ್. ಎಷ್ಟು ಭಾಗಗಳನ್ನು ಒಳಗೊಂಡಿದೆ ಈ ಅರ್ಥಶಾಸ್ತ್ರ ಅಂತ ನೋಡಿದರೆ ಪ್ರಮುಖವಾಗಿ ಇಟ್ ಈಸ್ ಡಿವೈಡೆಡ್ ಇಂಟು 15 ಪಾರ್ಟ್ಸ್. 15 ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಇಂಪಾರ್ಟೆಂಟ್ ಪುಸ್ತಕ ಇದು. ಓಕೆ, ಸೊ 101ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಸ್ಕೃತ. ನೆಕ್ಸ್ಟ್ ಕ್ವಶನ್, ಮುದ್ರಾ ರಾಕ್ಷಸ ಗ್ರಂಥವನ್ನು ಬರೆದವರು ಯಾರು? ಹೂ ಹ್ಯಾಸ್ ರಿಟನ್ ಮುದ್ರಾ ರಾಕ್ಷಸ? ಆಪ್ಷನ್ಸ್ ಆರ್ ವಿಶಾಖದತ್ತ, ಮೆಗಸ್ತನಿಸ್, ತಾರಾನಾಥ, ರುದ್ರದಮನ್. ವಾಟ್ ಈಸ್ ದ ರೈಟ್ ಆನ್ಸರ್? ಈ ಮುದ್ರಾ ರಾಕ್ಷಸವನ್ನು ಬರೆಯತಕ್ಕಂಥವರು ಆಪ್ಷನ್ ಎ ವಿಶಾಖದತ್ತ. ವಿಶಾಖದತ್ತ ರಿಟರ್ನ್ ಮುದ್ರಾ ರಾಕ್ಷಸ. ಸೊ ಏನಿದೆ ಈ ಮುದ್ರಾ ರಾಕ್ಷಸದಲ್ಲಿ? ಚಂದ್ರಗುಪ್ತ ಮೌರ್ಯನು ನಂದರನ್ನು ಯಾವ ರೀತಿಯಾಗಿ ಕೊನೆಗಾಣಿಸಿ ತನ್ನ ಆಳ್ವಿಕೆಯನ್ನು ಆರಂಭ ಮಾಡಿದ? ಹೌ ಚಂದ್ರಗುಪ್ತ ಓವರ್ ಥ್ರೂ ದ ನಂದಾಸ್ ವಿತ್ ದ ಹೆಲ್ಪ್ ಆಫ್ ಚಾಣಕ್ಯ. ಓಕೆ, ಚಾಣಕ್ಯನ ಸಹಾಯದಿಂದ ಯಾವ ರೀತಿಯಾಗಿ ನಂದರ ಮನೆತನವನ್ನು ಕೊನೆಗಾಣಿಸಿ ತನ್ನ ಆಡಳಿತವನ್ನು ಆರಂಭ ಮಾಡಿದ ಅನ್ನೋ ಮಾಹಿತಿಯನ್ನು ನಾವು ಮುದ್ರಾ ರಾಕ್ಷಸದಲ್ಲಿ ನೋಡ್ತೀವಿ. ಇದನ್ನು ಬರೆದಿರ್ತಕ್ಕಂಥವ್ರು ವಿಶಾಖದತ್ತ. ಸೊ 102ನೇ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಎ, ವಿಶಾಖದತ್ತ. ನೆಕ್ಸ್ಟ್ ಪ್ರಶ್ನೆ, ಮೌರ್ಯರ ನಂತರ ಆಳ್ವಿಕೆಗೆ ಬಂದ ಮನೆತನ ಯಾವುದು? ಓಕೆ, ಆಫ್ಟರ್ ಮೌರ್ಯ ಹೂ ಕೇಮ್ ಇನ್ ಟು ಆರ್ ಹೂ ರೂಲ್ಡ್ ಅಂತ ಹೇಳ್ಬೋದು. ಆಪ್ಷನ್ ಏನಿದೆ? ಶಾತವಾಹನ, ಶುಂಗರು, ನಂದರು, ಹಾಗೆ ಕನ್ವರು. ಓಕೆ, ಮೌರ್ಯರ ನಂತರ ಪ್ರಮುಖವಾಗಿ ಮಗಧನ್ ಏರಿಯಾದಲ್ಲಿ ಆಳ್ವಿಕೆ ಮಾಡಿದವರು ಯಾರಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ, ಮೌರ್ಯರ ನಂತರ ಆಳ್ವಿಕೆಯನ್ನು ಮಾಡಿದ ಮನೆತನ ಶುಂಗರು. ಓಕೆ, ಮೌರ್ಯರ ಕೊನೆಯ ದೊರೆಯಾಗಿರ್ತಕ್ಕಂಥ ಬೃಹದ್ರಥನನ್ನು ಕೊಂದು ಈ ಶುಂಗರು ತಮ್ಮ ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ಯಾರನ್ನು ಕೊಂದು? ಬೃಹದ್ರಥನನ್ನು ಕೊಂದು ಆರಂಭ ಮಾಡ್ತಾರೆ. ಓಕೆ, ಹೆಚ್ಚು ಕಡಿಮೆ ಅಶೋಕ, ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರು? ಅಶೋಕ. ಅಶೋಕನ ನಂತರ ಬಂದ ದೊರೆಗಳೆಲ್ಲ ವೀಕ್ ರೂಲರ್ಸ್ ಆಗಿರ್ತಾರೆ, ಅತ್ಯಂತ ಸ್ಟ್ರಾಂಗ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಅಶೋಕನ ನಂತರ ಈ ಮೌರ್ಯ ಸಾಮ್ರಾಜ್ಯ ಪತನ ಹೊಂದಲಿಕ್ಕೆ ಆರಂಭಗೊಳ್ತದೆ. ಹೆಚ್ಚು ಕಡಿಮೆ ಅಶೋಕನ ತೀರಿಕೊಂಡ 50 ವರ್ಷಗಳಲ್ಲಿ ಈ ಕಂಪ್ಲೀಟ್ ಸಾಮ್ರಾಜ್ಯ ಪತನ ಹೊಂದಿ ಶುಂಗರು ತಮ್ಮ ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ಯಾರು ಕೊಲೆ ಮಾಡ್ತಾರೆ ಈ ಒಂದು ಮೌರ್ಯರ ಕೊನೆಯ ದೊರೆಯಾಗಿರ್ತಕ್ಕಂಥ ಬೃಹದ್ರಥನ್ ಅಂದರೆ ಆತನ ಸೇನಾನಿ ಅಥವಾ ಕಮಾಂಡರ್ ಇನ್ ಚೀಫ್. ಸೇನಾನಿ ಅಥವಾ ಕಮಾಂಡರ್ ಇನ್ ಚೀಫ್ ಆಗಿರ್ತಕ್ಕಂಥ ಯಾರು? ಪುಷ್ಯಮಿತ್ರ ಶುಂಗ. ಯಾರು? ಪುಷ್ಯಮಿತ್ರ ಶುಂಗ. ತನ್ನ ಸೇನಾನಿ ಆಗಿರ್ತಕ್ಕಂಥ ಪುಷ್ಯಮಿತ್ರ ಶುಂಗನೇ ಬೃಹದ್ರಥನನ್ನು ಹತ್ಯೆ ಮಾಡಿ ತನ್ನ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಅದುವೇ ಶುಂಗರ ಮನೆತನ. ಸೊ ಮೌರ್ಯರ ನಂತರ ಬೆಳಕಿಗೆ ಬಂದ ಆಳ್ವಿಕೆಯನ್ನು ಆರಂಭ ಮಾಡಿರೋ ಮನೆತನ ಶುಂಗರು. 103ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವಿಶ್ವವಿದ್ಯಾನಿಲಯದ ಜೊತೆಗೆ ಚಂದ್ರಗುಪ್ತನ ಗುರುಗಳಾಗಿರುವ ಕೌಟಿಲ್ಯನೊಂದಿಗೆ ಸಂಬಂಧವಿದೆ? ಓಕೆ, ಚಂದ್ರಗುಪ್ತನಿಗೂ ಮತ್ತು ಕೌಟಿಲ್ಯನಿಗೂ ರಿಲೇಷನ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಯಾಕಂದರೆ ನಂದರನ್ನು ಸೋಲಿಸಿ
ಆಳ್ವಿಕೆಯನ್ನು ಆರಂಭ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಯೇ ಕೌಟಿಲ್ಯ ಈ ಚಂದ್ರಗುಪ್ತನಿಗೆ. ಓಕೆ, ನೆಕ್ಸ್ಟ್ ಈ ಕೆಲವೊಂದಿಷ್ಟು ನಿಲಯಗಳನ್ನು ಕೊಟ್ಟಿದ್ದೀವಿ. ತಕ್ಷಶಿಲಾ ಆಗಿರ್ಬೋದು, ನಳಂದ ಆಗಿರ್ಬೋದು, ವಿಕ್ರಮಶಿಲಾ ಆಗಿರ್ಬೋದು, ವೈಶಾಲಿ ಆಗಿರ್ಬೋದು. ಸೊ ಈ 4ರಲ್ಲಿ ಪ್ರಮುಖವಾಗಿ ಚಂದ್ರಗುಪ್ತನಿಗೆ ಗುರುಗಳಾಗಿರ್ತಕ್ಕಂಥ ಕೌಟಿಲ್ಯನೊಂದಿಗೆ ಸಂಪರ್ಕ ಅಥವಾ ನಿಕಟ ಸಂಬಂಧ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾ ಇರೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ, ತಕ್ಷಶಿಲಾ. ಆಪ್ಷನ್ ಎ, ತಕ್ಷಶಿಲಾ. ಓಕೆ, ಸೊ ಇದು ಈತನೊಂದಿಗೆ ಸಂಬಂಧನ ಹೊಂದಿರತಕ್ಕಂಥದ್ದು. ಇಲ್ಲಿ ಚಂದ್ರಗುಪ್ತನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ಚಂದ್ರಗುಪ್ತ ಮೌರ್ಯ ಈತನ ಕಾಲಾವಧಿ ಎಲ್ಲಿಂದ ಎಲ್ಲಿಗಂದರೆ 321 BC ಇಂದ ಆರಂಭಗೊಂಡು 298 BC ತನಕ ಈತನ ಆಳ್ವಿಕೆ ಆಗ್ತದೆ. ಓಕೆ, ಸೊ ಈತನಿಗೆ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಸ್ಯಾಂಡ್ರೋಕೋಟಸ್ ಆ್ಯಂಡ್ ಆಂಡ್ರೋಕೋಟಸ್. ಓಕೆ, ಏನಂತ ಹೇಳಿ ಕರೀತಾರೆ? ಸ್ಯಾಂಡ್ರೋಕೋಟಸ್, ಇನ್ನೊಂದು ಆಂಡ್ರೋಕೋಟಸ್. ಯಾರು ಕರೆದಿದ್ರು ಈ ಥರ ಇವರನ್ನು ಕರೆದಿರೋರು ಯಾರಪ್ಪ ಅಂದರೆ ಗ್ರೀಕ್ ಸ್ಕಾಲರ್ಸ್. ಓಕೆ, ಗ್ರೀಕ್ನ ಪಂಡಿತರು, ಮಹಾಪಂಡಿತರು ಚಂದ್ರಗುಪ್ತ ಮೌರ್ಯನಿಗೆ ಈ ರೀತಿಯಾಗಿ ಕರೀತಾ ಇದ್ದರು. ಒಂದು ಸ್ಯಾಂಡ್ರೋಕೋಟಸ್, ಇನ್ನೊಂದು ಆಂಡ್ರೋಕೋಟಸ್. ಎಕ್ಸಾಂಪಲ್ ಕೇಳ್ಬೋದು, ಸ್ಯಾಂಡ್ರೋಕೋಟಸ್ ಈ ಕೆಳಗಿನ ಯಾರ ಬಿರುದಾಗಿದೆ? ಚಂದ್ರಗುಪ್ತ, ಅಶೋಕ, ಕೌಟಿಲ್ಯ, ಬೃಹದ್ರಥ, ಈ ರೀತಿ ಕೊಡ್ಬೋದು. ಸೊ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಏನಾಗಿರಬೇಕು? ಇದು ಚಂದ್ರಗುಪ್ತ ಮೌರ್ಯನ ಹೆಸರು ಅಂತ ಹೇಳ್ಬಿಟ್ಟು. ಸರಿನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಈತನ ಬಗ್ಗೆ ಅಧ್ಯಯನ ಮಾಡುವಾಗ ಅಂದರೆ, ಈ ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಸೆಲ್ಯೂಕಸ್ ನಿಕೇಟರನ್ನು ಕೂಡ ಸೋಲಿಸ್ತಾನೆ. ಇದು ಕೂಡ ಇಂಪಾರ್ಟೆಂಟ್. ಸೆಲ್ಯೂಕಸ್ ನಿಕೇಟರ್ನ ಯಾರು ಸೋಲಿಸಿದ್ರು? ಚಂದ್ರಗುಪ್ತ ಮೌರ್ಯ ಸೋಲಿಸಿರ್ತಕ್ಕಂಥದ್ದು. ಯಾರು ಸೆಲ್ಯೂಕಸ್ ನಿಕೇಟರ್? ಈತ ಯಾರೊಂದಿಗೆ ಪ್ರಮುಖವಾಗಿ ಸಂಬಂಧ ಹೊಂದಿರತಕ್ಕಂಥದ್ದು ಅಂದರೆ ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ನೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಈತ ಅಂದರೆ ಅಲೆಕ್ಸಾಂಡರ್ನ ಸೇನಾನಿಯನ್ನು ಸೋಲಿಸ್ತಾನೆ. ಸೊ ಪ್ರಮುಖವಾಗಿ ಯಾವ ರೀಸನಲ್ಲಿ ನೋಡ್ತಾ ಹೋದರೆ ನಾರ್ತ್ ವೆಸ್ಟ್ ರೀಸನ್ನಲ್ಲಿ ಈ ಇಬ್ಬರಿಗೆ ಯುದ್ಧ ಆಗಿರ್ತಕ್ಕಂಥದ್ದು. ನಾರ್ತ್ ವೆಸ್ಟ್ ರೀಸನ್ನಲ್ಲಿ. ಸೊ ಈ ಯುದ್ಧದಲ್ಲಿ ಯಾರು ಸೋಲ್ತಾರಪ್ಪ ಅಂದರೆ ಸೆಲ್ಯೂಕಸ್ ನಿಕೇಟರ್ ಕಂಪ್ಲೀಟಾಗಿ ಸೋಲ್ತಾನ. ಬಟ್ ಅಗೇನ್ ಸೆಲ್ಯೂಕಸ್ ನಿಕೇಟರಿಗೂ ಮತ್ತು ಚಂದ್ರಗುಪ್ತನಿಗೂ ಒಂದು ಒಪ್ಪಂದ ಆಗ್ತದೆ. ಓಕೆ, ದೆರ್ ಇಸ್ ಅಲಯನ್ಸ್ ಹ್ಯಾಪಂಡ್ ಆರ್ ಅ ಟ್ರೀಟಿ ಹ್ಯಾಪಂಡ್. ಓಕೆ, ಏನಪ್ಪ ಅದು ಟ್ರೀಟಿ? ಸೆಲ್ಯೂಕಸ್ ಸರೆಂಡರ್ಡ್ ಅ ವಾಸ್ಟ್ ಟೆರಿಟರಿ. ಓಕೆ, ತನ್ನ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಬಹಳಷ್ಟು ದೊಡ್ಡ ಪ್ರಮಾಣದ ಜಾಗವನ್ನು ಚಂದ್ರಗುಪ್ತನಿಗೆ ಬಿಟ್ಟು ಕೊಡ್ತಾನೆ. ಇಂಟರ್ನ್ ಅದರ ಪರವಾನಗಿಯಾಗಿ ಅದರ ಜೊತೆಗೆ ಚಂದ್ರಗುಪ್ತ ಏನು ಮಾಡ್ತಾನೆ ಅಂದರೆ ಅವನಿಗೆ 500 ಆನೆಗಳನ್ನು ನೀಡ್ತಾನೆ. ಓಕೆ, ಸೊ ಏನಾಯಿತು? ಸೆಲ್ಯೂಕಸ್ ಸರೆಂಡರ್ಡ್ ಅ ವಾಸ್ಟ್ ಟೆರಿಟರಿ ಇನ್ ರಿಟರ್ನ್ ಆಫ್ 500 ಎಲಿಫೆಂಟ್. ಸೊ ಈ ರೀತಿಯಾಗಿ ಹಿಂದ್ಕುಶ್ ಬಿಕಮ್ ದ ಬೌಂಡ್ರಿ ಬಿಟ್ವೀನ್ ದ 2 ಸ್ಟೇಟ್. ಓಕೆ, ಈ ಸೆಲ್ಯೂಕಸ್ ನಿಕೇಟರ್ ಆಳ್ವಿಕೆ ಮಾಡ್ತಕ್ಕಂಥ ಜಾಗಕ್ಕೂ ಚಂದ್ರಗುಪ್ತ ಆಳ್ವಿಕೆ ಮಾಡ್ತಕ್ಕಂಥ ಜಾಗವಿನ ನಡುವೆ ಹಿಂದ್ಕುಶ್ ಅಂತಕ್ಕಂಥ ಒಂದು ಪ್ಲೇಸ್ ಯಾವುದು? ಹಿಂದ್ಕುಶ್ ಈಸ್ ಅ ಮಿಡಲ್. ಅವರಿಬ್ಬರಿಗೂ ಒಂದು ಮಿಡಲ್ ಆಗಿ ಆ್ಯಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ದಿನಗಳಲ್ಲಿ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಕೂಡ ಆಗ್ತದೆ. ಸೊ ಅದಕ್ಕೋಸ್ಕರ ಇತಿಹಾಸದಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಆಲ್ಸೋ ಪ್ಲೇನ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಯಾರೊಂದಿಗೆ ಯುದ್ಧ ಮಾಡೋ ಬದಲಾಗಿ ಅವರೊಂದಿಗೆ ಮದುವೆ ಸಂಬಂಧವನ್ನು ಬೆಳೆಸ್ಕೊಂಡ್ಬಿಡೋಣ. ಆ ಸಮಯದಲ್ಲಿ ಏನಾಗ್ತದೆ? ಜಗಳಗಳೇ ಕಂಡು ಬರೋದಿಲ್ಲ. ದೇ ಬಿಕಮ್ ಅವರ್ ರಿಲೇಟಿವ್ಸ್. ದೇರ್ ವಿಲ್ ಬಿ ಅ ನೋ ಫೈಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಟಿಕ್ಸ್ಗಳನ್ನು ನಮ್ಮ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದರು. ಇವನ್ ಚಂದ್ರಗುಪ್ತ ಮೌರ್ಯ ಕೂಡ ಅದನ್ನೇ ಬಳಸಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈ ಸೆಲ್ಯೂಕಸ್ ನಿಕೇಟರ್ ಓಕೆ ಒಬ್ಬ ಗ್ರೇಟ್ ಅಂಬಾಸಿಡರ್ನ ಕಳಿಸ್ಕೊಡ್ತಾನೆ. ಸೆಲ್ಯೂಕಸ್ ಸೆಂಟ್ ಅ ಗ್ರೇಟ್ ಅಂಬಾಸಿಡರ್. ಏನಪ್ಪ ಅವನ ಹೆಸರು? ಮೆಗಸ್ತನೀಸ್. ಸೊ ಯಾರು ಕಳಿಸ್ಕೊಟ್ರಂತ ಎಕ್ಸಾಂಪಲ್ ಏನಾದ್ರು ಕೇಳಿದರೆ ಇದನ್ನು ಕಳಿಸಿಕೊಟ್ಟಿರ್ತಕ್ಕಂಥವ್ರು ಸೆಲ್ಯೂಕಸ್ ನಿಕೇಟರ್, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಓಕೆ, ಸೊ ಇದಿಷ್ಟು 104ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 105. ಈ ಕೆಳಗಿನವರಲ್ಲಿ ದ್ವಿತೀಯ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಫಸ್ಟ್ ಆಫ್ ಆಲ್ ವಿ ನೋ ಅಶೋಕ ಇಸ್ ದ ಗ್ರೇಟೆಸ್ಟ್ ಪರ್ಸನ್ ಇನ್ ಅವರ್ ಹಿಸ್ಟ್ರಿ. ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸಮಯದಲ್ಲಿ ನೋಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಶೋಕ. ಆ ಅಶೋಕನ ಗುಣಗಳನ್ನೇ ಹೋಲ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನಮಗೆ ಇತಿಹಾಸದಲ್ಲಿ. ಅದನಿಗೆ ನಾವು ದ್ವಿತೀಯ ಅಶೋಕ ಅಂತೇಳಿ ಕರಿತೀವಿ, ಆರ್ ಸೆಕೆಂಡ್ ಅಶೋಕ. ಓಕೆ, ದ್ವಿತೀಯ ಅಶೋಕ ಆರ್ ಸೆಕೆಂಡ್ ಅಶೋಕ. ಯಾರದು? ಆಪ್ಷನ್ ಸಮುದ್ರಗುಪ್ತ, ಚಂದ್ರಗುಪ್ತ, ಕನಿಷ್ಕ, ಹರ್ಷವರ್ಧನ. ಸೊ ಈ ರೀತಿಯಾಗಿ ಕರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಪ್ಷನ್ ಸಿ ಕನಿಷ್ಕ. ಓಕೆ, ಕನಿಷ್ಕನಿಗೆ ನಾವೇನಂತ ಕರಿತೀವಿ? ದ್ವಿತೀಯ ಅಶೋಕ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇವನ್ ಈ ಅಶೋಕ ತನ್ನ ಕೊನೆ ದಿನಗಳಲ್ಲಿ ಯಾವ ಧರ್ಮದ ಕಡೆಗೆ ಒಲವನ್ನು ತೋರಿಸ್ತಾನ? ಆತನ ತೋರಿಸಿರ್ತಕ್ಕಂಥದ್ದು ಬೌದ್ಧ ಧರ್ಮದ ಬಗ್ಗೆ. ಅದೇ ರೀತಿಯಾಗಿ ಕನಿಷ್ಕನು ಕೂಡ ಯಾವ ಧರ್ಮವನ್ನು ಪ್ಯಾಟರ್ನೈಸ್ ಮಾಡ್ತಾನೆ ಅಥವಾ ಕನ್ವರ್ಟ್ ಆಗ್ತಾನೆ ಅಂದರೆ ಹಿ ಆಲ್ಸೋ ಬುದ್ಧಿಸಮ್. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಸಿಮಿಲಾರಿಟೀಸ್ಗಳನ್ನು ನಾವು ನೋಡ್ತೀವಿ. ಸೊ ಅದಕ್ಕೋಸ್ಕರ ಈತನಿಗೆ ನಾವೇನಂತೇಳಿ ಕರಿತೀವಿ? ದ್ವಿತೀಯ ಅಶೋಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ 106ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಕಾದಂಬರಿಯ ಲೇಖಕರು ಯಾರು? ಹೂ ವಾಸ್ ದ ಆಥರ್ ಆಫ್ ಕಾದಂಬರಿ? ಆಪ್ಷನ್ಸ್ ಬಾಣಭಟ್ಟ,
ಹರ್ಷವರ್ಧನ, ಬಿಂದುಸಾರ, ಹಾಗೆ ಆಪ್ಷನ್ ಡಿ ಭಾಸ್ಕರ. ಓಕೆ, ಕಾದಂಬರಿನ ಬರೀತಕ್ಕಂಥವ್ರು ಯಾರಂತ ಕೇಳ್ತಾ ಇರೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಬಾಣಭಟ್ಟ. ಓಕೆ, ಕಾದಂಬರಿಯನ್ನು ಬರೆದಿರೋರು ಬಾಣಭಟ್ಟ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 106th ಕ್ವಶನ್. ಯಾವ ಭಾಷೆಯಲ್ಲಿದಪ್ಪ ಈ ಕಾದಂಬರಿ? ಅಗೇನ್ ಇದು ಕೂಡ ಕಂಡುಬರೋದು ನಮಗೆ ಸಂಸ್ಕೃತ ಭಾಷೆಯಲ್ಲಿ. ಇಟ್ ಈಸ್ ಅ ಗ್ರೇಟ್ ರೊಮ್ಯಾಂಟಿಕ್ ನಾವೆಲ್. ಇಟ್ ಈಸ್ ಅ ಗ್ರೇಟ್ ರೊಮ್ಯಾಂಟಿಕ್ ನಾವೆಲ್ ಇನ್ ಸಂಸ್ಕೃತ್. ಇದು ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನಮಗೆ. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 107ನೇ ಪ್ರಶ್ನೆ. ಏನಿದೆ 107ನೇ ಪ್ರಶ್ನೆ? ಮೌರ್ಯ ಸಾಮ್ರಾಜ್ಯದಲ್ಲಿ 7 ವರ್ಗಗಳು ಇದ್ದವು ಎಂದು ತಿಳಿಸುವ ಗ್ರಂಥ ಯಾವುದು? ಮೌರ್ಯ ಸಾಮ್ರಾಜ್ಯದಲ್ಲಿ there are 7 classes. ಯಾವ ತಿಳಿಸ್ಕೊಡ್ತದೆ ಈ ರೀತಿಯಾಗಿತ್ತಂತ ಹೇಳಿ? ಆಪ್ಷನ್ ಏನಿದೆ? ಇಂಡಿಕಾ, ಮೆಗಸ್ತನಿಸನ ಇಂಡಿಕಾ ಹೇಳ್ತದನ, ಅಥವಾ ಅಶೋಕನ ಹಲವಾರು ಶಾಸ್ತ್ರಗಳನ್ನು ನೋಡ್ತೀವಿ ನಾವು, ಪಿಲ್ಲರ್ ಎಡಿಕ್ಸನ್ನು ನೋಡ್ತೀವಿ, ಅದು ಈ ಮಾಹಿತಿಯನ್ನು ಕೊಡ್ತದನ, ಅಥವಾ ಕೌಟಿಲ್ಯ ಬರೀತಕ್ಕಂಥ ಅರ್ಥಶಾಸ್ತ್ರ ಈ ಮಾಹಿತಿಯನ್ನು ಕೊಡ್ತದನ, ಅಥವಾ ವಿಷ್ಣು ಪುರಾಣ ಈ ಅರ್ಥವನ್ನು ಕೊಡ್ತದನ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸೊ ರೈಟ್ ಆನ್ಸರ್ ಏನಿದು? ನಮಗೆ 7 ಕ್ಲಾಸಸ್ ಇದ್ದು ಅಂತ ಹೇಳ್ತಕ್ಕಂಥ ಮಾಹಿತಿ ಆಪ್ಷನ್ ಎ ಇಂಡಿಕಾ. ಓಕೆ, ಇಂಡಿಕಾ ಇಸ್ ದ ಬುಕ್ ರಿಟನ್ ಬೈ ದ ಮೆಗಸ್ತನೀಸ್, ದ ಗ್ರೇಟ್ ಅಂಬಾಸಿಡರ್ ಟು ಇಂಡಿಯಾ. ಗ್ರೀಕಿಂದ ಬಂದಿರತಕ್ಕಂಥ ಗ್ರೇಟ್ ವ್ಯಕ್ತಿ ಈ ಮೆಗಸ್ತನೀಸ್ ಅಂತ ನೋಡಿದ್ದೀವಿ. ಈತನು ತನ್ನ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳ್ಕೊಂಡಿದ್ದಾನೆ 7 ಕ್ಲಾಸಸ್. ಓಕೆ, ಇನ್ ದ ಮೌರ್ಯನ್ ಸೊಸೈಟಿ ದರ್ ವರ್ 7 ಕ್ಲಾಸಸ್ ಅಂತ ಹೇಳ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಈ ಪ್ರಶ್ನೆಯನ್ನು. ನೆಕ್ಸ್ಟ್ 108ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಯಾರು ಸಂಬಂಧಿಸಿರೋದಿಲ್ಲ? ಓಕೆ, ವಿಚ್ ಅಮಂಗ್ ದ ಫಾಲೋವಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಮೌರ್ಯನ್ ಡೈನೆಸ್ಟಿ? ನಾಟ್ ಅ ಪಾರ್ಟ್. ಸೊ ಯಾರ್ಯಾರು? ಅಜಾತಶತ್ರು, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ. ಓಕೆ, ಸೊ ಏನಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಅಶೋಕನ ಬಗ್ಗೆ ನಾವು ಮೌರ್ಯ ಸಾಮ್ರಾಜ್ಯದಲ್ಲಿ ಅಧ್ಯಯನ ಮಾಡ್ತೀವಿ. ಈಸ್ ದ ಗ್ರೇಟೆಸ್ಟ್ ರೂಲರ್ ಅಂತ ನಾವು ಆಲ್ರೆಡಿ ಹೇಳಿದ್ವಿ ಆಗಲೇ. ಅದ್ರ ಜೊತೆಗೆ ಚಂದ್ರಗುಪ್ತ ಮೌರ್ಯ ಕೂಡ ಹೌದು, ಯಾಕಂದರೆ ಮೌರ್ಯ ಸಂತತಿಯ ಸ್ಥಾಪಕನೇ ಚಂದ್ರಗುಪ್ತ. ನೆಕ್ಸ್ಟ್ ಈ ಚಂದ್ರಗುಪ್ತ ಮೌರ್ಯನ ಮಗ ಯಾರಪ್ಪ ಅಂದರೆ ಬಿಂದುಸಾರ. ಸೊ ಇದರಿಂದ ಏನು ಗೊತ್ತಾಯಿತು? ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಈ 3 ಜನರು ಮೌರ್ಯ ಸಾಮ್ರಾಜ್ಯದೊಂದಿಗೆ ರಿಲೇಟೇಬಲ್ ಆಗಿರ್ತಕ್ಕಂಥವ್ರು. ಕೊನೆಯದಾಗಿ ಉಳಿದಿರ್ತಕ್ಕಂಥವ್ರು ಯಾರು? ಅಜಾತಶತ್ರು. ಸೊ ರೈಟ್ ಆನ್ಸರ್ ಈಸ್ ಅಜಾತಶತ್ರು. ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಈ ಕೆಳಗಿನ 4 ಜನರಲ್ಲಿ. ಮುಂದಿನ ಪ್ರಶ್ನೆ 109. ಕಳಿಂಗದ ರಸ ಖಾರವೇಲನು ಯಾವ ಧರ್ಮದ ರಕ್ಷಣೆಯನ್ನು ಮಾಡಿದ? ಓಕೆ, ಕಳಿಂಗಾಸ್ ಕಿಂಗ್ ಖಾರವೇಲ ಗಿವ್ ದ ಪ್ರೊಟೆಕ್ಷನ್ ಟು ವಿಚ್? ಜೈನ್, ಬೌದ್ಧ, ಶೈವ, ಹಿಂದೂ. ಯಾವುದೇ ಧರ್ಮದ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ಖಾರವೇಲ? ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಜೈನ. ಓಕೆ, ಜೈನ ಧರ್ಮದ ರಕ್ಷಣೆ ಅಥವಾ ಪ್ರೊಟೆಕ್ಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ಖಾರವೇಲ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಖಾರವೇಲ ಯಾರಿವನು? ಖಾರವೇಲ ವಾಸ್ ದ ಕಿಂಗ್ ಆಫ್ ಕಳಿಂಗ, ಕಳಿಂಗದ ಅರಸ ಖಾರವೇಲ ಅಂದರೆ ಇವನು. ಓಕೆ, ಎಲ್ಲದಪ್ಪ ಇದು ಕರೆಂಟ್ ಡೇಸಲ್ಲಿ? ಪ್ರೆಸೆಂಟ್ಲಿ ಇಟ್ ಈಸ್ ಇನ್ ಒಡಿಸ್ಸಾ. ಸದ್ಯಕ್ಕೆ ಇದು ಒಡಿಸ್ಸಾದಲ್ಲಿರ್ತಕ್ಕಂಥದ್ದು. ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರಬೇಕು. ಎಲ್ಲದ? ಒಡಿಸ್ಸಾ. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. 110ನೇ ಪ್ರಶ್ನೆ. ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅಶೋಕನ ಮೇಲೆ ಪ್ರಭಾವ ಬೀರಿದ ಸನ್ಯಾಸಿ ಯಾರು? ವಿಚ್ ಮಾಂಕ್ ಇನ್ಫ್ಲುಯೆನ್ಸ್ಡ್ ಅಶೋಕ ಟು ಎಂಬ್ರಾಸ್ ಬುದ್ಧಿಸಮ್? ಓಕೆ, ವಿಚ್ ಮಾಂಕ್ ಎಂಬ್ರಾಸ್ಡ್? ಓಕೆ, ಯಾವ ಒಬ್ಬ ಸನ್ಯಾಸಿಯವರಿಗೆ ಪ್ರಭಾವವನ್ನು ಬೀರ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ? ಆಪ್ಷನ್ ಏನಿದೆ? ವಿಷ್ಣುಗುಪ್ತ, ಉಪಗುಪ್ತ, ಬ್ರಹ್ಮಗುಪ್ತ, ಬೃಹದ್ರಥ. ಸೊ ಬೃಹದ್ರಥ ಅಂತೂ ಅಲ್ಲ, ಯಾಕಂದರೆ ಅವನು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ, ಅವನು ಸನ್ಯಾಸಿ ಆಗಿರೋದಿಲ್ಲ. ನೆಕ್ಸ್ಟ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿ ಎಂಬ್ರಾಸ್ಡ್ ಬುದ್ಧಿಸಮ್ ಅಂಡರ್ ಉಪಗುಪ್ತ. ಸೊ 110ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಉಪಗುಪ್ತ ಈತನಿಗೆ ಸಹಾಯ ಮಾಡ್ತಾನೆ, ಅಂದರೆ ಅಶೋಕನಿಗೆ ಸಹಾಯ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ, ಬೌದ್ಧ ಧರ್ಮದ ಅರ್ಥವನ್ನು ತಿಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಉಪಗುಪ್ತ. ಓಕೆ, ಸೊ ಈತನ ಗುರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಶೋಕನಿಗೆ ಉಪಗುಪ್ತನೇ ಗುರುವಾಗಿದ್ದ ಅಂತ ಹೆಂಗೆ ಗೊತ್ತಾಗುತ್ತೆ? ಆ ಮಾಹಿತಿಯನ್ನು ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ಅಕಾರ್ಡಿಂಗ್ ಟು ದ ಸಮ್ ಸ್ಟೋರೀಸ್ ಇನ್ ಸಂಸ್ಕೃತ್ ಟೆಕ್ಸ್ಟ್. ಯಾವುದು? ಅಶೋಕವದನ ಅಂತ ಬರ್ತದೆ. ಯಾವುದು? ಅಶೋಕವದನ. ಸೊ ಅದರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಅಶೋಕವದನ. ಹಿ ವಾಸ್ ಅ ಸ್ಪಿರಿಚುವಲ್ ಟೀಚರ್ ಆಫ್ ಮೌರ್ಯನ್ ಎಂಪೈರ್ ಅಶೋಕ ಅಂತ ಹೇಳಿದೆ ಇದರಲ್ಲಿ, ಅಶೋಕವದನದಲ್ಲಿ. ಸರಿನಾ? ಮುಂದಿನ ಪ್ರಶ್ನೆ 111ನೇ ಪ್ರಶ್ನೆ. ಮೌರ್ಯರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಗ್ರೀಕ್ನ ರಾಯಭಾರಿ ಯಾರು? ನೇಮ್ ದ ಗ್ರೀಕ್ ಅಂಬಾಸಿಡರ್
ಅಟ್ ದ ಮೌರ್ಯನ್ ಕೋರ್ಟ್? ಆಪ್ಷನ್ ಅಲೆಕ್ಸಾಂಡರ್, ಮೆಗಸ್ತನಿಸ್, ಅರಿಸ್ಟಾಟಲ್, ನನ್ ಆಫ್ ದ ಅಬೌವ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸೊ ಯಾರಿದಾರಪ್ಪ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅಂಬಾಸಿಡರ್ ಅಥವಾ ಕನ್ನಡದಲ್ಲಿ ರಾಯಭಾರಿ ಅಂದರೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಮೆಗಸ್ತನಿಸನ ಗ್ರೇಟ್ ಬುಕ್ ಯಾವುದು ಹೇಳಿ? ಇಂಡಿಕಾ. ಆಲ್ರೆಡಿ ಅಧ್ಯಯನ ಮಾಡಿದ್ವಿ ನಾವು, ರೈಟ್? ಇಂಡಿಕಾವನ್ನು ಬರೆಯತಕ್ಕಂಥದ್ದು. ಸೊ ಈತ ನಮ್ಮ ಮೌರ್ಯರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ವ್ಯಕ್ತಿ. 111ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಮೆಗಸ್ತನಿಸ್. ಓಕೆ, ಯಾರು ಕಳಿಸ್ಕೊಟ್ಟಿರ್ತಾರೆ? ಅಗೇನ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ರೆಡಿ ಹೇಳಿದೆ ನಾವು, ಸೆಲ್ಯೂಕಸ್ ನಿಕೇಟರ್ ಕಳಿಸ್ಕೊಟ್ಟಿರ್ತಾನೆ. ಯಾರೇ ಸೆಲ್ಯೂಕಸ್ ನಿಕೇಟರ್? ಈತ ಬರ್ತಕ್ಕಂಥದ್ದು ಅಲೆಕ್ಸಾಂಡರ್ನ ಕೈ ಕೆಳಗಡೆ. ಪ್ರಮುಖವಾಗಿ ಯಾವ ಭಾಗದಲ್ಲಿ ಆಡಳಿತ ಮಾಡಿದ ಇವನು? ನಾರ್ತ್ ವೆಸ್ಟರ್ನ್ ಭಾಗದಲ್ಲಿ ಆಡಳಿತ ಮಾಡಿದ್ದ. ಯಾರ ಜೊತೆಗೆ ಯುದ್ಧ ಆಗ್ತದೆ ಇವೊಂದು? ನಮ್ಮ ಚಂದ್ರಗುಪ್ತ ಮೌರ್ಯನೊಂದಿಗೆ ಯುದ್ಧ ಆಗ್ತದೆ. ಚಂದ್ರಗುಪ್ತ ಮೌರ್ಯ ಈತನಿಗೆ ಎಷ್ಟು ಆನೆಗಳನ್ನು ನೀಡಿದ? 500 ಆನೆಗಳನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ 112ನೇ ಪ್ರಶ್ನೆ. ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಕೊಂದು ಈ ಸಾಮ್ರಾಜ್ಯಕ್ಕೆ ಅಂತ್ಯವನ್ನು ನೀಡಿದವರು ಯಾರು? ಅಂದರೆ ಮೌರ್ಯ ಸಾಮ್ರಾಜ್ಯವನ್ನು ಮಿತ್ರಶೃಂಗ, ಅಗ್ನಿಮಿತ್ರ, ವಸುಮಿತ್ರ, ನನ್ ಆಫ್ ದ ಅಬೌವ್. ಓಕೆ, ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿ ಆಪ್ಷನ್ ಎ, ಪುಷ್ಯಮಿತ್ರ ಶೃಂಗ. ಓಕೆ, ಬೃಹದ್ರಥನ ಕಮಾಂಡರ್ ಅಥವಾ ಸೇನಾನಿಯಾಗಿರ್ತಕ್ಕಂಥ ಪುಷ್ಯಮಿತ್ರ ಶೃಂಗ ಸೋಲಿಸಿ ಶುಂಗರ ಮನೆತನವನ್ನು ಅದ್ದೂರಿಯಾಗಿ ಆರಂಭ ಮಾಡಿದ. ಪುಷ್ಯಮಿತ್ರ ಶೃಂಗ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್. ಚಂದ್ರಗುಪ್ತನು ತನ್ನ ಕೊನೆಯ ದಿನಗಳನ್ನು ಕಳೆದಿರುವುದು ಎಲ್ಲಿ? ಸ್ಪೆಂಟ್ ಹೀಸ್ ಲಾಸ್ಟ್ ಡೇಸ್ ಆಟ್. ಎಲ್ಲಿ ಕಳೀತಾನೆ? ಕಾಶಿ, ಪಾಟಲಿಪುತ್ರ, ಶ್ರವಣ ಬೆಳಗೊಳ, ಉಜ್ಜಯಿನ. ಓಕೆ, ಸೊ ಏನು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಶ್ರವಣ ಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ. ಸೊ ಇವನ್ ಸಲ್ಲೇಖನ ವ್ರತ ಮಾಡಿ ತನ್ನ ದೇಹ ತ್ಯಾಗವನ್ನು ಮಾಡಿರ್ತಕ್ಕಂಥವನು ಈ ಚಂದ್ರಗುಪ್ತ. ಓಕೆ, ಇಂಗ್ಲೀಷಲ್ಲಿ ಡ್ಯೂರಿಂಗ್ ಹೀಸ್ ಲಾಸ್ಟ್ ಡೇಸ್ ಚಂದ್ರಗುಪ್ತ accepted the Jainism and spent his last days at ಶ್ರವಣ ಬೆಳಗೊಳ. ಯಾರೊಂದಿಗೆ ಕಳೀತಾನ? ಭದ್ರಬಾಹುವಿನೊಂದಿಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನೊಂದಿಗೆ ಇದ್ದಿರ್ತಕ್ಕಂಥವ್ರು ಯಾರಂತ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ, ಭದ್ರಬಾಹು ಪ್ಲಸ್ ಚಂದ್ರಗುಪ್ತ ಮೌರ್ಯ ಇಬ್ಬರು ಎಲ್ಲಿ ಕಳೀತಾರ? ಶ್ರವಣ ಬೆಳಗೊಳದಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 114. ಮೌರ್ಯರ ನಂತರ ಆಳ್ವಿಕೆ ಬಂದ ಮನೆತನ ಯಾವುದು? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಶುಂಗರು ಅಂತ ನಿಮಗೆ ಗೊತ್ತು. ಮುಂದಿನ ಪ್ರಶ್ನೆ 115. ಮೌರ್ಯ ಸಾಮ್ರಾಜ್ಯದ ಅಧಿಕೃತ ಆಡಳಿತ ಭಾಷೆ ಯಾವುದು? ಮೌರ್ಯ ಸಾಮ್ರಾಜ್ಯದ ಅಧಿಕೃತ ಆಡಳಿತ ಭಾಷೆ ಇಂಗ್ಲೀಷ್ ಏನಂತಾರೆ? ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಮೌರ್ಯ ಮನೆತನದು. ಆಪ್ಷನ್ ಮಗಧಿ, ಪ್ರಾಕೃತ, ರೈಟ್, ಸಂಸ್ಕೃತ, ಮೈತಾಲಿ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಮಗಧಿ ಅನ್ನೋದೇನದಲ್ಲ ಅವರ ಆಡಳಿತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥದ್ದು. ಸರಿನಾ? ಇವನ್ ಗೌತಮ ಬುದ್ಧನು ಕೂಡ ಇದೇ ಭಾಷೆನೇ ಬಳಕೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಈ ಮಗಧಿ ಭಾಷೆಯನ್ನು ನಮ್ಮ ಆಡಳಿತದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತಕ್ಕಂಥ ಒಂದು ನಂಬಿಕೆ ಮುಖಾಂತರ ಮೌರ್ಯ ಸಾಮ್ರಾಜ್ಯದ ವಂಶಸ್ಥರೆಲ್ಲರೂ ಇದನ್ನು ತಮ್ಮ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ದರು. ಸೊ 115ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಸ್ಯಾಂಡ್ರಕೋಟಸ್ ಎಂಬ ಬಿರುದು ಮೌರ್ಯರಲ್ಲಿ ಯಾರಿಗಿತ್ತು? ಆಲ್ರೆಡಿ ಸ್ಟಾರ್ಟಿಂಗ್ ಆಫ್ ದಿಸ್ ವಿಡಿಯೋ ಐ ಎಕ್ಸ್ಪ್ಲೇನ್ಡ್. ಆಪ್ಷನ್ ಬಂದುಬಿಟ್ಟು ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ, ಬೃಹದ್ರಥ. ವೆರಿ ಸಿಂಪಲ್. ಸೊ ಸ್ಯಾಂಡ್ರಕೋಟಸ್ ಮತ್ತು ಆಂಡ್ರಕೋಟಸ್ ಗ್ರೀಕರು ಈ ಎರಡು ಹೆಸರುಗಳನ್ನು ಯಾರಿಗೆ ಕರಿತಾ ಇದ್ರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಕರೀತಾ ಇದ್ದರು. ಓಕೆ, ಚಂದ್ರಗುಪ್ತ ಮೌರ್ಯನಿಗೆ ಕರೀತಾ ಇದ್ದರು. 116ನೇ ಪ್ರಶ್ನೆಗೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಮಿತ್ರಘಾತ ಎಂಬ ಬಿರುದನ್ನು ಹೊಂದಿರತಕ್ಕಂಥವ್ರು ಯಾರು? ಸೊ ಆಂಡ್ರಕೋಟಸ್ ಗೊತ್ತಾಯಿತು. ನೆಕ್ಸ್ಟ್ ಬಂದಿರತಕ್ಕಂಥದ್ದು ಅಮಿತ್ರಘಾತ. ಸೊ ಯಾರಿಗೆ ಕರಿತಾ ಇದ್ರು? ಚಂದ್ರಗುಪ್ತ ಮೌರ್ಯನಿಗೆ ಗೊತ್ತಾಯಿತು, ಆಂಡ್ರಕೋಟಸ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಅಶೋಕನಿಗೆ ಶಾಸನಗಳ ಪಿತಾಮಹ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಿಂದುಸಾರ. ಓಕೆ, ಬಿಂದುಸಾರನಿಗೆ ಅಮಿತ್ರಘಾತ ಅಥವಾ ಅಮಿತ್ರಘಾಟ ಅಂತ ಕರಿತಾ ಇದ್ರು. ಅಮಿತ್ರೋಘಾಟಸ್ ಇಂಗ್ಲೀಷಲ್ಲಿ ಅಮಿತ್ರೋಘಾಟಸ್. ಯಾರು ಕರಿತಾ ಇದ್ರು ಇದನ್ನು? ಗ್ರೀಕರು ಈ ರೀತಿಯಾಗಿ ಕರಿತಕ್ಕಂಥದ್ದು. ಈ ಬಿಂದುಸಾರನ ಕಾಲಾವಧಿ ಯಾವಾಗಿಂದ ಯಾವಾಗಂದರೆ 298 ಆರಂಭಗೊಂಡು 273 ತನಕ. ಓಕೆ, ಚಂದ್ರಗುಪ್ತ ಮೌರ್ಯನ ನಂತರ ಆಳ್ವಿಕೆ ಬಂದಿರತಕ್ಕಂಥ ವ್ಯಕ್ತಿ ಈತ ಆಗಿರ್ತಾನೆ, ಅಥವಾ ಚಂದ್ರಗುಪ್ತ ಮೌರ್ಯನ ಮಗನೂ ಕೂಡ ಹೌದು. ಓಕೆ, he simply extended his kingdom further to the peninsular region of India. ಚಂದ್ರಗುಪ್ತ ಮೌರ್ಯ ಪರ್ಟಿಕ್ಯುಲರ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಅಥವಾ ನಾರ್ತಲ್ಲಿ ಕನ್ಫೈನ್ಡ್ ಆಗಿದ್ದರೆ ಆತನ ಮಗನಾಗಿರ್ತಕ್ಕಂಥ ಈ ಬಿಂದುಸಾರ
ಡೆಕ್ಕನ್ ಕಡೆ ಬರ್ತಾನೆ, ಪೆನಿನ್ಸುಲರ್ ರೀಜನ್ ಕಡೆ ಕೂಡ ತನ್ನ ಆಡಳಿತವನ್ನು ಇನ್ಕ್ರೀಸ್ ಮಾಡ್ತಾನೆ. ಈ ರೀಚ್ ಟಿಲ್ ಎಲ್ಲಿ ತನಕ ಬರ್ತಾನಪ್ಪ ಅಂದರೆ ನಮ್ಮ ಸೌತ್ ಅಂದರೆ ಪ್ರಮುಖವಾಗಿ ಮೈಸೂರು ತನಕ ಬಂದಿರೋದನ್ನು ನಾವು ನೋಡ್ತೀವಿ. ಟಿಲ್ ಮೈಸೂರು ಹೀಗೆ. ಸದ್ಯಕ್ಕೆ ಏನಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನೋಡಿದರೆ ಆಪ್ಷನ್ ಸಿ. ನೆಕ್ಸ್ಟ್ 117ನೇ ಪ್ರಶ್ನೆ. ಸಿರಿಯಾ ದೇಶದಿಂದ ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿ ಯಾರು? ವಿಚ್ ಅಂಬಾಸಿಡರ್ ಕೇಮ್ ಫ್ರಮ್ ದ ಸಿರಿಯಾ ಟು ದ ಬಿಂದುಸಾರ ಕೋರ್ಟ್? ಆಪ್ಷನ್ ಬಂದು ಡೈಮಾಚುಸ್, ಆಂಟಿಚುಸ್, ಸೆಲ್ಯೂಕಸ್, ನನ್ ಆಫ್ ದ ಅಬವ್. ಸೆಲ್ಯೂಕಸ್ ಅಂತೂ ಆಗಲ್ಲ, ಯಾಕಂದರೆ ಮೌರ್ಯರ ಸ್ಟಾರ್ಟಿಂಗ್ ಡೇಸಲ್ಲಿ ಬರ್ತಕ್ಕಂಥ ವ್ಯಕ್ತಿ ಸೆಲ್ಯೂಕಸ್, ಪ್ರಮುಖವಾಗಿ ಚಂದ್ರಗುಪ್ತನ ಕಾಲಾವಧಿಯಲ್ಲಿ. ಓಕೆ, ಸೊ ಉಳಿದಿರ್ತಕ್ಕಂಥವ್ರು ಯಾರು? ಡೈಮಾಚುಸ್ ಮತ್ತು ಆಂಟಿಚುಸ್. ಸೊ ಆಂಟಿಚುಸ್ ಕೂಡ ಆಗಲ್ಲ, ಬಿಕಾಸ್ ಈಸ್ ಅ ಕಿಂಗ್, ನಾಟ್ ಅ ಅಂಬಾಸಿಡರ್. ಓಕೆ, ಸೊ ಉಳಿದಿರ್ತಕ್ಕಂಥವ್ರು ಯಾರು? ಡೈಮಾಚುಸ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡೈಮಾಚುಸ್. ಏನಾಗ್ತದೆ? ಆಂಟಿಚುಸ್ ಅಂತ ಏನು ಹೇಳ್ತಾ ಇದ್ದೀವಲ್ಲ, ದಿಸ್ ಆಂಟಿಚುಸ್ ಒನ್, ದ ಸೆಲ್ಯೂಸಿಡ್ ಕಿಂಗ್ ಆಫ್ ಸಿರಿಯಾ ಸೆಂಟ್ ಈಸ್ ಅಂಬಾಸಿಡರ್ ಡೈಮಾಚುಸ್ ಟು ದ ಕೋರ್ಟ್ ಆಫ್ ದಿಸ್ ಬಿಂದುಸಾರ. ಸೊ ಬಿಂದುಸಾರನ ಆಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಸಿರಿಯಾ ದೇಶದಿಂದ ಡೈಮಾಚುಸ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಮೌರ್ಯರ ದಕ್ಷಿಣದ ರಾಜಧಾನಿ ಯಾವುದು? ಓಕೆ, ಮೌರ್ಯರ ಸದರನ್ ಕಿಂಗ್ಡಮ್. ಆಪ್ಷನ್ ಏನಿದೆ? ಸುವರ್ಣಗಿರಿ, ಆಪ್ಷನ್ ಸುವರ್ಣಗಿರಿ, ಉಜ್ಜಯಿನ, ತಕ್ಷಶಿಲ, ಕಳಿಂಗ. ಮೌರ್ಯರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಬೇರೆ ಬೇರೆ ರಾಜಧಾನಿಗಳನ್ನು ಮಾಡಿಕೊಂಡಿದ್ರು. ಬೇಸ್ಡ್ ಆನ್ ಯಾವ ಥರ ಅಂದರೆ, ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಅವರ ಒಂದು ಸಾಮ್ರಾಜ್ಯ ಅಂದರೆ ಸೆಂಟ್ರಲ್ ಯಾವುದು, ಪೂರ್ವದಲ್ಲಿ ಯಾವುದು, ಪಶ್ಚಿಮದಲ್ಲಿ ಯಾವುದು, ನಾರ್ತಲ್ಲಿ ಯಾವುದು, ಈ ರೀತಿಯಾಗಿ ಆಡಳಿತದ ಅನುಕೂಲಕ್ಕಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ರು. ಸೊ ಯಾವುದ್ಯಾವುದು ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ ನಮ್ಗೆ ಕಾಣ್ತಕ್ಕಂಥದ್ದು ನಾರ್ತ್ ಅಂತ ನೋಡೋಣ ಮೊದಲೇದಾಗಿ. ಅಂದರೆ ಲೆಟ್ ಮಿ ರೈಟ್ ಇನ್ ಕನ್ನಡ. ಉತ್ತರದ ರಾಜಧಾನಿ ಯಾವುದಪ್ಪ ಇವ್ರದ್ದು? ತಕ್ಷಶಿಲ. ಉತ್ತರದ ರಾಜಧಾನಿ ತಕ್ಷಶಿಲ. ಅದೇ ರೀತಿಯಾಗಿ ಪಶ್ಚಿಮದ ರಾಜಧಾನಿ ವೆಸ್ಟರ್ನ್ ಮೋಸ್ಟ್, ಅಂದರೆ ವೆಸ್ಟರ್ನ್ ಆಗಿರ್ತಕ್ಕಂಥದ್ದು ಉಜ್ಜೈನ್. ನೆಕ್ಸ್ಟ್ ಸೌತ್ ಅಂತ ಬಂದರೆ, ಸೌತ್ ಇಲ್ಲಿ ಕೇಳಿರ್ತಕ್ಕಂಥದ್ದು ನಮ್ಮ ದಕ್ಷಿಣದ ಯಾವುದಂದರೆ ಸುವರ್ಣಗಿರಿ. ಓಕೆ, ಸುವರ್ಣಗಿರಿ ಮೌರ್ಯರ ದಕ್ಷಿಣದ ರಾಜಧಾನಿ ಸುವರ್ಣಗಿರಿ. ದೆನ್ ಸೆಂಟ್ರಲಲ್ಲಿ ಯಾವುದು ಇವರಿಗೆ? ಸೆಂಟ್ರಲಲ್ಲಿ ಇರತಕ್ಕಂಥ ಇವರ ಒಂದು ರಾಜಧಾನಿ ಪ್ರಾವಿನ್ಸ್ ಯಾವುದಪ್ಪ ಅಂದರೆ ಪ್ರಮುಖವಾಗಿ ಪಾಟಲಿಪುತ್ರ. ಓಕೆ, ಪಾಟಲಿಪುತ್ರ. ಸೊ ನಾರ್ತಲ್ಲಿ ತಕ್ಷಶಿಲ, ವೆಸ್ಟಲ್ಲಿ ಉಜ್ಜೈನ್, ಈವನ್ ವೆಸ್ಟಲ್ಲಿ ಕಲಿಂಗ ಕೂಡ ಹೌದು, ಸೌತಲ್ಲಿ ಸುವರ್ಣಗಿರಿ, ಸೆಂಟ್ರಲ್ ಪ್ರಾವಿನ್ಸ್ ಅಂತ ಬಂದರೆ ಪಾಟಲಿಪುತ್ರ. ಸೊ ಸದ್ಯಕ್ಕೆ 119ನೇ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಯಾವ ಶಾಸನದಲ್ಲಿ ತಿಳಿಸಲಾಗಿದೆ ಅಥವಾ ತಿಳಿಸುತ್ತದೆ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಎಡಿಕ್ಟ್ಸ್ ಟಾಕ್ ಅಬೌಟ್ ಕಳಿಂಗ ವಾರ್? ಓಕೆ, ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ಎಲ್ಲಿ ನೋಡ್ತೀವಿ? ಮೇಜರ್ ರಾಕ್ ಎಡಿಕ್ಟ್ 1, ಮೇಜರ್ ರಾಕ್ ಎಡಿಕ್ಟ್ 11, ಮೇಜರ್ ರಾಕ್ ಎಡಿಕ್ಟ್ 3, ಮೇಜರ್ ರಾಕ್ ಎಡಿಕ್ಟ್ 13. ಓಕೆ, ರಾಕ್ ಎಡಿಕ್ಟ್ ಇವೆಲ್ಲವೂ ಶಿಲಾಶಾಸನಗಳಾಗಿರ್ತಕ್ಕಂಥದ್ದು. ಓಕೆ, ಕಳಿಂಗದ ಬಗ್ಗೆ ಎಲ್ಲಿ ನೋಡ್ತೀವಪ್ಪ ಮಾಹಿತಿ ನಾವು? ಕಳಿಂಗ ವಾರ್ ಬಗ್ಗೆ ಮಾಹಿತಿ ನೋಡ್ತಕ್ಕಂಥದ್ದು ಆಪ್ಷನ್ ಡಿ 13. ಓಕೆ, ಮೇಜರ್ ರಾಕ್ ಎಡಿಕ್ಟ್ 13ನಲ್ಲಿ ಓಕೆ ಶಿಲಾಶಾಸನ ಆಗಿರ್ತಕ್ಕಂಥ 13ನೇ ಕಂಬ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ. ಅದರ ಜೊತೆಗೆ ಅಶೋಕ ಕನ್ವರ್ಟ್ ಆಗಿದ್ದು ಕೂಡ ನೋಡ್ತೀವಿ. ಬೇರಿ ಘೋಷ್ ಟು ಧಮ್ಮ ಘೋಷ. ಅದರಿಂದ ಬೇರಿ ಘೋಷ್ ಟು ಧಮ್ಮ ಘೋಷ್ ಪರಿವರ್ತನೆ ಆಗಿರೋದನ್ನು ಕೂಡ ನಾವು ಇದೇ ಒಂದು 13ನೇ ಶಿಲಾಶಾಸನದಲ್ಲಿ ನೋಡ್ತೀವಿ. ಓಕೆ, ಧರ್ಮದ ಕಡೆಗೆ ವಾಲಿದ. ಮುಂಚೆ ಯುದ್ಧ, ಜಗಳ, ರಕ್ತಪಾತದ ಕಡೆ ತನ್ನ ಮನೋಭಾವನೆ ಹೊಂದಿರತಕ್ಕಂಥ ಅಶೋಕ ಕಳಿಂಗ ಯುದ್ಧದ ನಂತರ ತನ್ನ ವಿಚಾರಗಳನ್ನು ಬದಲು ಮಾಡಿಕೊಂಡು ಧರ್ಮದ ಕಡೆಗೆ ವಾಲಿದ. ದಟ್ ಈಸ್ ಆಲ್ ಯು ನೋ. ಸೊ ಆ ಮಾಹಿತಿಯನ್ನು ಎಲ್ಲಿ ಕಾಣ್ಕೋತೀವಪ್ಪ ಅಂದರೆ ನಾವು ಮೇಜರ್ ರಾಕ್ ಎಡಿಕ್ಟ್ 13ನಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇರೋದು. ಸೊ 120ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್, ಮೌರ್ಯ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರಕರನ್ನು ನೇಮಕ ಮಾಡಿದ ಅರಸ ಯಾರು? ಓಕೆ, ದಮ್ಮ ಮಹಮ್ಮತ್ತ. ಧರ್ಮ ಪ್ರಚಾರಕರನ್ನು ನೇಮಕ ಚಂದ್ರಗುಪ್ತ, ಅಶೋಕ, ಬಿಂದುಸಾರ ಯಾರೂ ಅಲ್ಲ. ಸೊ ಪ್ರೀವಿಯಸ್ ಕ್ವಶನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ ನಾನು, ಅಶೋಕ ರಕ್ತಪಾತವನ್ನು ಬಿಟ್ಟು ಧರ್ಮದ ಕಡೆಗೆ ವಾಲಿದ ಅಂತ. ಸೊ ಅದರಿಂದ ಗೊತ್ತಾಗ್ತದೆ ನಮಗೆ ಧರ್ಮ ಪ್ರಚಾರಕರನ್ನು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಅಶೋಕ. ಓಕೆ, ಅಶೋಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಶೋಕನು ತನ್ನ 99 ಜನ ಅಣ್ಣ ತಮ್ಮಂದಿರನ್ನು ಕೊಂದು ಅಧಿಕಾರಕ್ಕೆ ಬಂದನೆಂದು ಯಾವುದು ತಿಳಿಸುತ್ತದೆ? ಆಪ್ಷನ್ ಬಂದ್ಬಿಟ್ಟು ಮಹಾವಂಶ, ದೀಪವಂಶ, ಅರ್ಥಶಾಸ್ತ್ರ, ಯಾವುದು ಅಲ್ಲ. ಓಕೆ,
ಅಶೋಕ ಕಿಲ್ಡ್ ಹೀಸ್ ಆಲ್ ಬ್ರದರ್ಸ್. ಎಷ್ಟು ಜನ? 99 ಜನರನ್ನು ಕೊಲ್ತಾನೆ, ಒಬ್ಬನನ್ನು ಬಿಟ್ಟು. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲಿ ನೋಡ್ತೀವಿ ಅಂದರೆ ನಾವು ಬುದ್ಧಿಸ್ಟ್ ಟೆಕ್ಸ್ಟ್ ದೀಪವಂಶ, ಬುದ್ಧಿಸ್ಟ್ ಟೆಕ್ಸ್ಟ್ ಆಗಿರ್ತಕ್ಕಂಥ ದೀಪವಂಶದಲ್ಲಿ ಈ ಮಾಹಿತಿಯನ್ನು ನೋಡ್ತೀವಿ. ಹಿ ಕಿಲ್ಡ್ ಹೀಸ್ 99 ಬ್ರದರ್ಸ್ ಎಕ್ಸೆಪ್ಟ್ ದ ಯಂಗೆಸ್ಟ್ ಒನ್. ಯಾರನ್ನು ಬಿಟ್ಟು? ದ ಯಂಗೆಸ್ಟ್ ಒನ್ ತಿಸ್ಸಾನನ್ನು ಬಿಟ್ಟು ಉಳಿದಿರೋ 99 ಜನರನ್ನು ಕೊಂದು ಅಧಿಕಾರಕ್ಕೆ ಬಂದ. ಸೊ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಇವನು? ಇ ವಾಸ್ ದ ಗ್ರೇಟೆಸ್ಟ್ ಮೌರ್ಯನ್ ರೂಲರ್. ಪ್ರಮುಖವಾಗಿ ಗವರ್ನರ್ ಆಗಿ ತಕ್ಷಶಿಲಾ ಮತ್ತು ಉಜ್ಜಯಿನಿಯಲ್ಲಿ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಓಕೆ, ನಂತರ ಈತ ತನ್ನ 99 ಜನ ಅಣ್ಣ ತಮ್ಮಂದಿರನ್ನು ಹತ್ಯೆ ಮಾಡಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ. ಓಕೆ, ಸೊ 4 ವರ್ಷಗಳ ತನಕ ಸತತವಾಗಿ ಯುದ್ಧ ಮಾಡಿ ಈ 99 ಜನರನ್ನು ಕೊಂದ ಅಂತಕ್ಕಂಥ ಮಾಹಿತಿಯನ್ನು ನಾವು ಈ ದೀಪವಂಶದಲ್ಲಿ ನೋಡ್ತಕ್ಕಂಥದ್ದು. ಸೊ 122ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ದೀಪವಂಶ. ನೆಕ್ಸ್ಟ್, ಅಶೋಕನ 4 ಮುಖದ ಸಿಂಹ ಕಂಡು ಬಂದಿದ್ದು ಎಲ್ಲಿ? ಓಕೆ, ಅಶೋಕನ 4 ಮುಖದ ಸಿಂಹ ಆಪ್ಷನ್ ಏನಿದೆ? ಸಾರಾನಾಥ್, ಪಾಟಲಿಪುತ್ರ, ರಾಜಗೃಹ, ಯಾವುದೂ ಅಲ್ಲ. ಓಕೆ, ಎಂಬ್ಲಮ್ ಆಗಿ ಬಳಕೆಯನ್ನು ಮಾಡ್ಕೋತೀವಿ ನಾವು ಈ 4 ಮುಖದ ಸಿಂಹವನ್ನು. ನಮ್ಮ ಭಾರತದ ಸದ್ಯದ ಎಂಬ್ಲಮ್ ಆಗಿ ಬಳಕೆ ಮಾಡ್ತಕ್ಕಂಥದ್ದು. ಓಕೆ, ಇಂಡಿಯನ್. ಸೊ ಇದು ಎಲ್ಲಿ ಕಂಡು ಬಂತಪ್ಪ ಅಂದರೆ ಸಾರಾನಾಥದಲ್ಲಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಶೋಕನ 4 ಮುಖದ ಸಿಂಹ ಕಂಡು ಬಂದಿರೋದು ಸಾರಾನಾಥದಲ್ಲಿ. ನೆಕ್ಸ್ಟ್ 124ನೇ ಪ್ರಶ್ನೆ, ಅಶೋಕನ ಶಾಸನಗಳನ್ನು ಅರ್ಥೈಸಿದ ಮೊದಲ ವ್ಯಕ್ತಿ ಯಾರು? ಹೂ ಡೈಸಪರ್ಡ್ ಅಶೋಕನ್ ಇನ್ಸ್ಕ್ರಿಪ್ಷನ್. ಅಶೋಕನ ಶಾಸನಗಳನ್ನು ಡೈಸಪ್ಪರ್ ಅರ್ಥೈಸಿರ್ತಕ್ಕಂಥ ವ್ಯಕ್ತಿ. ಓಕೆ, ಸೊ ಆಪ್ಷನ್ ಬಂದುಬಿಟ್ಟು RH ರಾಮಶಾಸ್ತ್ರಿ, ಜೇಮ್ಸ್ ಪ್ರಿನ್ಸೆಪ್, ಜಾರ್ಜ್ ವೆಲ್ಲಿಂಗ್ಟನ್, ಹಾಗೆ ಯಾರೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಫಸ್ಟ್ ಟೈಮ್ ಡೈಸಪರ್ಡ್ ಬೈ ಜೇಮ್ಸ್ ಪ್ರಿನ್ಸೆಪ್. ಯಾವ ವರ್ಷದಲ್ಲಿ? 1837ರಲ್ಲಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಅಶೋಕನ ಶಾಸನಗಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಬರತಕ್ಕಂಥದ್ದು. ಪ್ರಮುಖವಾಗಿ ಲೈಕ್ ಇಟ್ ವಾಸ್ ರಿಟರ್ನ್ ಇನ್ ಪ್ರಾಕೃತದಲ್ಲಿ ಬರತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅದನ್ನು ಹೊರತುಪಡಿಸಿದರೆ ಕರೋಸ್ಟಿ ಬಳಕೆಯಾಗಿರೋದನ್ನು ನೋಡ್ತೀವಿ. ಕರೋಸ್ಟಿ ಪ್ರಮುಖವಾಗಿ ಯಾವ ಜಾಗದಲ್ಲಿ ಕರೋಸ್ಟಿ ಅಂದರೆ ನಾರ್ತ್ ವೆಸ್ಟರ್ನ್ ರೀಜನ್ನಲ್ಲಿ ಕರೋಸ್ಟಿ ಬಳಕೆಯಾಗಿರೋದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಅರಾಮಿಕ್ ಕೂಡ ಬಳಕೆಯಾಗಿರೋದನ್ನು ನೋಡ್ತೀವಿ. ಯಾವುದು? ಅರಾಮಿಕ್. ಯಾವ ಭಾಗದಲ್ಲಿ? ಪಶ್ಚಿಮ ಭಾಗದಲ್ಲಿ ಅರಾಮಿಕ್. ಓಕೆ, ಪ್ರಾಕೃತ, ಕರೋಸ್ಟಿ, ಅರಾಮಿಕ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಬಳಕೆಯಾಗಿರೋದನ್ನು ನಾವು ನೋಡ್ತೀವಿ. ಸೊ ಪೂರ್ವದಲ್ಲಿ ಒಂದು ಬಿಟ್ಟಿವಿ ನಾವು ಈಸ್ಟರ್ನಲ್ಲಿ ಯಾವುದಂದರೆ ಈಸ್ಟರ್ನಲ್ಲಿ ಅವನು ಬಳಕೆ ಮಾಡ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿಯನ್ನು ಬಳಕೆ ಮಾಡುತ್ತಿದ್ದ. ಓಕೆ, ಇನ್ನೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅಶೋಕನ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ. ಏನಪ್ಪ ಅಂದರೆ ಅಶೋಕ ಲುಂಬಿನಿಗೆ ಹೋಗಿರ್ತಕ್ಕಂಥ ಮಾಹಿತಿಯನ್ನು ಯಾವ ಶಾಸನದಲ್ಲಿ ನೋಡ್ತೀವಿ ನಾವು? ಅಶೋಕ ಲುಂಬಿನಿಗೆ ಹೋಗಿದ್ದ, ಜೊತೆಗೆ ಅಲ್ಲಿ ಲ್ಯಾಂಡ್ ಟ್ಯಾಕ್ಸನ್ನು ಕೂಡ ಕಡಿಮೆ ಮಾಡಿದ. ಸೊ ಇದು ಎಲ್ಲಿ ಕಂಡು ಬರ್ತದೆ? ಯಾವ ಶಾಸನದಲ್ಲಿ ಅಥವಾ ಯಾವ ಎಡಿಕ್ಟಲ್ಲಿ ಅಂದರೆ ರುಮ್ಮಿಂಡೈ ಪಿಲ್ಲರ್. ಯಾವುದು? ರುಮ್ಮಿಂಡೈ. ಓಕೆ, ರುಮ್ಮಿಂಡೈ ಇನ್ಸ್ಕ್ರಿಪ್ಷನ್ನಲ್ಲಿ ಇದನ್ನು ನೋಡ್ತೀವಿ ನಾವು. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಲುಂಬಿನಿಗೆ ಹೋಗಿರ್ತಕ್ಕಂಥದ್ದು. ಎಲ್ಲಿ ಕಂಡು ಬರ್ತದೆ ಲುಂಬಿನಿ? ನೇಪಾಳ್. ಓಕೆ, ನೇಪಾಳಲ್ಲಿ ಕಂಡು ಬರ್ತಕ್ಕಂಥದ್ದು ಲುಂಬಿನಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಶಾಸನ ನೋಡ್ತೀವಿ, ಬಬ್ರು ಎಡಿಕ್ಟ್ ಅಂತ. ಬಬ್ರು ಅಥವಾ ಬಾಬ್ರು. ಸೊ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅಶೋಕಾಸ್ ಫೇತ್ ಇನ್ ಬುದ್ಧಿಸಮ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಕೇಳ್ಬೋದು. ಸೊ ಯಾವುದಪ್ಪ ಅಶೋಕ ಫೇತ್ ಇನ್ ಬುದ್ಧಿಸಮ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಅಂತ? ಬಬ್ರು ಅಥವಾ ಬಾಬ್ರು ಎಡಿಕ್ಟ್ ಅಂತ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಕಳಿಂಗ ವಾರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಎಷ್ಟನೇ ಇಸ್ವಿಯಲ್ಲಿ ಆಯಿತು ಅಂತ ಹೇಳಿದ ಮರ್ತಿದ್ವಿ ನಾವು. ಸೊ ಇಟ್ ಹ್ಯಾಪನ್ ಇನ್ ದ ಇಯರ್ ಆಫ್ 261 ಬಿ ಸಿಯಲ್ಲಿ ಆಗಿರ್ತಕ್ಕಂಥದ್ದು ಕಳಿಂಗ ವಾರ್. ಓಕೆ, ಸೊ ಇದಾದ ನಂತರ ಅವನು ಏನಾಗ್ತಾನೆ? ಹಿ ಕನ್ವರ್ಟ್ ಫ್ರಮ್ ಫಿಸಿಕಲ್ ಕಾಂಕಸ್ಟ್, ದಟ್ ಈಸ್ ಬೇರಿ ಗೋಸ್ ಟು ದ ಧರ್ಮಘೋಷ್. ಓಕೆ, ಸೊ ಈತನ ಬುದ್ಧಿಸಮ್ ಕನ್ವರ್ಟ್ ಆಗಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಉಪಗುಪ್ತ. ಆಲ್ರೆಡಿ ಅದು ನಮ್ಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಕೊನೆಯದವರು ಯಾರಂತ ಕೂಡ ಗೊತ್ತಾಯಿತು, ಭದ್ರಬಾಹು. ದ ಲಾಸ್ಟ್ ಮೌರ್ಯನ್ ರೂಲರ್ ವಾಸ್ ಅಸಾಸಿನೇಟೆಡ್ ಇನ್ 184 BC. 184 BCಯಲ್ಲಿ ಈತನನ್ನು ಹತ್ಯೆ ಮಾಡಿ ಪುಷ್ಯಮಿತ್ರ ಶುಂಗ ಅಧಿಕಾರಕ್ಕೆ ಬಂದ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮೌರ್ಯನ್ ಎಂಪೈರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಇಫ್ ಯು ಆರ್ ನಾಟ್ ಎಟ್ ಸಬ್ಸ್ಕ್ರೈಬ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ನೋಟಿಫಿಕೇಶನ್. ಧನ್ಯವಾದಗಳು.